ಹಲೋ ಅಣ್ಣ. ಬರ್ತೀನಿ. ಹಾ, ಅಲ್ಲೇ ಬರ್ತೇನ್ರಿ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾ, ಅಣ್ಣ ಬರಾತೀನಿ. ಹಾಯ್, ಹಲೋ, ನಮಸ್ತೆ. ಎಲ್ಲರಿಗೂ ಮೊದಲಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಯಾಕಂದ್ರ ನಿಮ್ಮ ಚಾನಲ್ ಈ ಸ್ಟಡಿ ಸರ್ಕಲ್ ಅನ್ನುವಂತಹ ಚಾನಲ್ 10,000ಕ್ಕೂ ಅಧಿಕ ಕುಟುಂಬ ಸದಸ್ಯರನ್ನ ಹೊಂದಿದೆ. ಬಹಳ ಖುಷಿ ಆಗ್ತದೆ. ನಾನು ಈಗ ಒಂದು 1 ಮಂತ್ ಬ್ಯಾಕ್ ವಿಡಿಯೋಗಳನ್ನ, ಈ ಟಿ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡಿದಾಗ ಇಟ್ ಮೇ ಬಿ 1.8K 1.9K ಸಮಥಿಂಗ್ ಇಷ್ಟ ಸಬ್ಸ್ಕ್ರೈಬರ್ ಇದ್ರಿ. ಟಿ ಕ್ಲಾಸ್ಗಳನ್ನ ಹೇಳಾಕ್ಲೆ ನನ್ನ ಕ್ಲಾಸ್ಗಳು ನಿಮ್ಗೆ ಇಷ್ಟ ಆಗಿ ಬಹಳ ಅಭೂತಪೂರ್ವವಾದಂತಹ ಪ್ರೀತಿ ಮತ್ತು ಪ್ರೋತ್ಸಾಹವನ್ನ ನೀಡಿದಿರಿ. 10,000ಕ್ಕೂ ಹೆಚ್ಚಿನ ಸದಸ್ಯರಾಗಿದ್ದಾರೆ. ಅದೊಂದು ಒಂದು ಡ್ರೀಮ್ ಇತ್ತದ, ಒಂದು ಕನಸಿತ್ತು ಮೊದಲ. ಆ ಕನಸನ್ನ ನನಸು ಮಾಡಿದರೆ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ. ಇನ್ನು ನಾನು ನಿಮ್ದೊಂದು ಗ್ರೂಪ್ ಮಾಡಿದ್ದೆ. ಅದ್ರೊಳಗೆ ಬಂದಂತ ಹಣದಿಂದ ನಾನು ಬಡ ಮಕ್ಕಳಿಗೆ, ಅಂದ್ರೆ ಸರ್ಕಾರಿ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಕೆಲವೊಂದಿಷ್ಟು ಪುಸ್ತಕಗಳನ್ನ, ಪೆನ್ಗಳನ್ನ ಒದಗಿಸುವಂತಹ ಒಂದು ಕಾರ್ಯಯೋಜನೆಯನ್ನ ಮಾಡಿದ್ದೆ. ನಿಮ್ಗೂ ಕೂಡ ಗೊತ್ತದ. ಆ ಕಾರ್ಯಯೋಜನೆಯನ್ನ ಮುಂದಿನ ವಾರದಾಗ ಬರುವಂತ ವೀಕ್ ಏನದಲ್ಲ ಅದ್ರೊಳಗ ಮಾಡ್ತೀನಿ. ಆ ವಿಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ವಿಶೇಷವಾಗಿ ಈ ವಿಡಿಯೋ ಮಾಡ್ತಿದ್ದಂತ ಉದ್ದೇಶ ಏನು ಅಂದ್ರೆ, ಸರ್ GPSTR ಬಗ್ಗೆ ಮಾಡ್ರಿ ಅಂತ ಅನ್ನತಿದ್ರಿ ನೀವು. GPSTR ಕ್ಲಾಸ್ಗಳು ಏನೇನ್ ಉಳ್ದಾವಲ್ಲ, ನಾ ಅದ್ರದ್ದು ಸಿಲೆಬಸ್ ಅನ್ನ ಬಿಟ್ಟಿದ್ದೇನೆ. ನಾನು ಲಾಸ್ಟ್ ವಿಡಿಯೋ ನೋಡಿದ್ರೆ ಅಂದ್ರೆ ಸಿಲೆಬಸ್ ಸಿಗ್ತದೆ. ಅದ್ರೊಳಗೆ ಕೆಲವೊಂದು ಸಿಲೆಬಸ್ ಗಳನ್ನ ನಾನು ಕವರ್ ಮಾಡಿದ್ದೀನಿ. GPSTR ಲೆವೆಲ್ ಕನ ಕವರ್ ಮಾಡಿದ್ದೀನಿ. TET ಅಂತ ಹಾಕಿನ TET ಕ್ಲಾಸಸ್ ಗಳಿಗೆ ಹೇಳುವಾಗ GPSTR ಲೆವೆಲ್ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳನ್ನ ಕವರ್ ಮಾಡಿದ್ದೀನಿ. ಇನ್ನೊಂದು ಕೆಲವೊಂದಿಷ್ಟು ವಿಷಯಗಳು ಉಳಿದಾವ. ವಿಶೇಷವಾಗಿ ಈ ಕಮರ್ಷಿಯಲ್ ಮ್ಯಾಥಮೆಟಿಕ್ಸ್ ಅಂತ ಏನ್ ಕರಿಬಹುದು ನಾವು, ವಾಣಿಜ್ಯ ಗಣಿತಶಾಸ್ತ್ರ, ಆ ವಿಷಯಗಳಾಗಿರ್ಬೋದು. ಇನ್ನು ಕೆಲವೊಂದಿಷ್ಟು ಮಾತ್ರಿಕೆಗಳ ಬಗ್ಗೆ ಆಗಿರ್ಬೋದು, ಗಣಗಳ ಬಗ್ಗೆ ಆಗಿರ್ಬೋದು, ಆ ವಿಷಯಗಳು ಏನ್ ಉಳಿದಾವಲ್ಲ ಅದನ್ನ ಮುಂದಿನ ದಿನಮಾನಗಳಲ್ಲಿ ನಾನು ಕ್ಲಾಸ್ ಮಾಡ್ತೀನಿ. ಅದಕ್ಕೆ ಮೊದಲು ನಿಮ್ ಜೊತೆ GPSTR ಟಚ್ ಇರಬೇಕು ಅಂತ ಹೇಳಿ ಇವತ್ತು ಒಂದು ವಿಶೇಷವಾದಂತಹ ಸರಣಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದೊಂದು GPSTR ನ ಸರಣಿ. ಈ ಸರಣಿ ಏನು ಅಂದ್ರೆ ಪ್ರಶ್ನಾಕೋಶಗಳ ಸರಣಿ. ಪ್ರಶ್ನೆಗಳನ್ನ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ಅದನ್ನ 360 ಆಂಗಲ್ ಒಳಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೋತಾ ಹೋಗ್ತೀನಿ. ನೀವು ಅಲ್ಲೂ ಕೂಡ ಕೆಲವೊಂದಿಷ್ಟು ಅಂಶಗಳನ್ನ ಕಲಿಬಹುದು. ಅದ್ರ ಒಳಗ ಎಲ್ಲವನ್ನೂ ಕೂಡ ನಿಮಗೆ ಕಟ್ಟಿಕೊಡುವಂತ ಪ್ರಯತ್ನ ಮಾಡ್ತೇನೆ. ಕೇವಲ ಪ್ರಶ್ನೆಗೆ ಉತ್ತರ ಅಷ್ಟೇ ಆಡಂಗಿಲ್ಲ, ಮತ್ತೆ ಅದ್ರ ಜೊತೆ ಡಿಸ್ಕಷನ್ ಕೂಡ ಮಾಡ್ತಿರ್ತಾರೆ. ಓಕೆ, ಇದ ಪ್ರಶ್ನಾಕೋಶ ಸರಣಿ ಕಾಂಜಿ ಪಿಂಜಿ ಪ್ರಶ್ನೆಗಳಾಗಿರೋದಿಲ್ಲ. ಇಲಾಖೆಯವರ, ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಏನದಲ್ಲ, ನಮ್ಮ ಇಲಾಖೆಯವರ ಬಹಿರಂಗ ಪಡಿಸಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಓಕೆ, ಈಗ ನಿಮ್ಗೆ ಎಲ್ಲರಿಗೂ ಗೊತ್ತ, ಓ ಮೈ ಗಾಡ್ ಚಾಪಿ ಸಿಕ್ತು. ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗ ನೀವು GPSTR ಬರೆಯುವಾಗ 3 ಪೇಪರ್ ಇರ್ತಾವ. ನಾವು ಮ್ಯಾಥಮೆಟಿಕ್ಸ್ ಅವ್ರಿಗೆ ನಾವು ಈ ಗಣಿತ ಮತ್ತು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳ 2 ವಿಭಾಗವಾಗಿ ವಿಂಗಡಣೆ ಆಗ್ತಾವ. ಒಂದು PM ಮೆಥಡ್ ದವರ, ಇನ್ನೊಂದು CB ಮೆಥಡ್ ದವರ. PM ಮೆಥಡ್ ದವ್ರ ಅಂದ್ರೆ ನಾವು ಫಿಸಿಕ್ಸ್ ಮ್ಯಾಥ್ಸ್ ಮೆಥಡ್ ದವರ ನಾವು ಗಣಿತ ಶಿಕ್ಷಕರಾಗಿ ಅಪಾಯಿಂಟ್ ಆಗ್ತೀವಿ. ಇನ್ನು CB ಮೆಥಡ್ ದವರ ವಿಶೇಷ ವಿಜ್ಞಾನ ಶಿಕ್ಷಕರು ಅಂತ ಹೇಳಿ ಅಪಾಯಿಂಟ್ ಆಗ್ತಿರ್ತಾರ. ಅವ್ರಿಗೆ ಕೆಮಿಸ್ಟ್ರಿ, ಬಯಾಲಜಿ ಅನ್ನುವಂತಹ ವಿಷಯಗಳ ಮ್ಯಾಗ ಪ್ರಶ್ನೆ ಇರ್ತದ ಸ್ಪೆಸಿಫಿಕ್ ಪೇಪರ್ ಒಳಗ. ಓಕೆ, ಪೇಪರ್ 1 ಕಾಮನ್ ಇರ್ತದೆ ಎಲ್ಲರಿಗೂ. ಪೇಪರ್ 1 ಎಲ್ಲರಿಗೂ ಕಾಮನ್ ಇರ್ತದ. ಅಲ್ಲಿ ಏನೇನ್ ವಿಷಯ ಬಂದಾವಂತ ಸಿಲೆಬಸ್ ಹೇಳೀನಿ. ಪೇಪರ್ 2 ಬಗ್ಗೆ ಮಾತಾಡತಾನ ಈಗ. ಪೇಪರ್ 2 ಬಗ್ಗೆ ಮಾತಾಡತಾನೆ. ಹಾಗಾದ್ರೆ ಇಲ್ಲಿ ನಾವು PM ಮೆಥಡ್ ದವರಿಗೆ 75 ಅಂಕಗಳು ಗಣಿತ ಇದ್ರೆ ಇನ್ನು 75 ಅಂಕಗಳು ವಿಜ್ಞಾನ ಇರ್ತಾವ. ಬಹಳ ಮಂದಿ ಕಮೆಂಟ್ ಕೂಡ ಹಾಕಿದ್ರಿ, ಸರ್ ಫಿಸಿಕ್ಸ್ ಅಷ್ಟೇ ಇರ್ತಾವನ್ರಿ ಅಂತೇಳಿ. ಇಲ್ಲ, ಕೆಲವೊಂದಿಷ್ಟು ಬಾರಿ ಕೆಮಿಸ್ಟ್ರಿ ಪ್ರಶ್ನೆಗಳನ್ನು ಕೇಳಿದ ಉದಾಹರಣೆಗಳದಾವ. ಒಮ್ಮೊಮ್ಮೆ ಬಯಾಲಜಿ ಪ್ರಶ್ನೆಗಳು ಸ್ವಲ್ಪ ಅಂದಾವ, ಫಿಸಿಕ್ಸ್ ಹೆಚ್ಚಿರ್ತಾವ. ಅಂಡರ್ಸ್ಟ್ಯಾಂಡ್? ಒಂದ್ 2-3 ಪ್ರಶ್ನೆಗಳು ಬಯಾಲಜಿ ಇರ್ಬೋದು, ಒಂದ್ 2-3 ಪ್ರಶ್ನೆಗಳು ಕೆಮಿಸ್ಟ್ರಿಗೆ ಸಂಬಂಧಪಟ್ಟಂಗಿರ್ಬೋದು, ಬರ್ತಾವ. ವಿಜ್ಞಾನ ವಿಭಾಗದ ಪ್ರಶ್ನೆಗಳು ಕೂಡ ಬರ್ತಾವ. ಇನ್ ಈ 75 ಡಿಸ್ಟ್ರಿಬ್ಯೂಷನ್ ಆಗ್ತಾವ. ಪೇಪರ್ 2 ಒಳಗೆ ನಾವು 150 ಅಂಕಗಳನ್ನ ಎದುರಿಸಬೇಕು. ನಿರ್ಣಾಯಕ ಪರೀಕ್ಷೆ ಪತ್ರಿಕೆನ ಇದ ನಮ್ಮನ್ನ ಸೆಲೆಕ್ಷನ್ ಲಿಸ್ಟ್ ಒಳಗೆ ಡಿಸೈಡ್ ಮಾಡುವ ಎಕ್ಸಾಮ ಇದ. ಈ 75 ಪ್ರಶ್ನೆ ಒಳಗ 25 ಕ್ವಶನ್ MCQ ಟೈಪ್ ಆಫ್ ಇದ್ರೆ 50 ಪ್ರಶ್ನೆಗಳು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಇರ್ತಾವ, ಅಂದ್ರೆ ಬರವಣಿಗೆ ರೂಪದ ಪ್ರಶ್ನೆಗಳು. ಈ 25 ಪ್ರಶ್ನೆಯನ್ನ ನಮ್ಮ ಇಲಾಖೆಯವರ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗ ಪ್ರಕಟಣೆ ಮಾಡಿದರು. ಈ 25 ಕ್ವಶನ್ ತಗೊಂಡ ನಿಮ್ ಮುಂದೆ ಬರತಾನ. ಈಗ ಅದನ್ನ ಸರಣಿ ಟೈಪ್ ಭಾಗ ಮಾಡ್ಕೊಂಡು ಬರ್ತಾನೆ. ಅಂಡರ್ಸ್ಟ್ಯಾಂಡ್?
ಇನ್ ಈ 50 ಪ್ರಶ್ನೆಗಳನ್ನು ಕೂಡ ಬಿಟ್ಟಿದಾರ. ಇದನ್ನು ತಗೊಂಡು ಡಿಸ್ಕ್ರಿಪ್ಟಿವ್ ಹೆಂಗ್ ಬರಿಬೇಕು, ಹೆಂಗ್ ಬರವಣಿಗೆ ಮೂಲಕ ಅದನ್ನ ವ್ಯಕ್ತಪಡಿಸಬೇಕು ಅನ್ನೋದನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಇದೇ ಸರಣಿ ಒಳಗ ಕಂಟಿನ್ಯೂ ಮಾಡ್ಕೊತ ಹೋಗ್ತಾನೆ. ನಮ್ದು ಇನ್ನೊಂದು ಸರಣಿ ಐತ್ಲಾ, ಬೇಸಿಕ್ ಕ್ಲಾಸ್ ಅಂತ ಹೇಳಿ PSTR ಹೇಳಿ ಮಾಡಿಸಿದ ಸರಣಿ ಅದ. ಬಹಳ ಜನ ಅದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸತ್ತಾರೆ. PSTR ಹೊರತುಪಡಿಸಿ ನಾಳೆ ಸರ್ ನನಗೆ ಯಾರು ಯಾವ್ದು ಜಾಬ್ಗೆ ನೌಕರಿಗೆ ಬ್ಯಾಡ್ರಿ, ನಾಳೆ ನನ್ನ ಮಕ್ಕಳಿಗಾರ ಹೇಳುವಷ್ಟು ಗಣಿತ ಬೇಕ್ರಿ ಅನ್ನೋರಂತೂ ಭಾರಿ ಚಂದ ನೋಡ್ಬೋದು. ಅದನ್ನ ಬಹಳ ಸಿಂಪಲ್ ಮ್ಯಾಥಮೆಟಿಕ್ಸ್ ಅನ್ನ ಸಿಂಪಲ್ ವೇದಾಗ ಒಂದೇದಿದ್ರ ಬಡ್ಡಿಗೆ ಹೆಚ್ಚು ಅಂತಾರಲ್ಲ, ಬುಡಕ್ ಹೆಚ್ಚು ಅಲ್ಲಿಂತ್ರ ಬರತಾನೆ. ಓಕೆ, ಆ ವಿಡಿಯೋವನ್ನ ವೀಕ್ಷಣೆ ಮಾಡ್ರಿ. GPSTR ಬರೆಯವರು ವಿಶೇಷವಾಗಿ ಪ್ರಶ್ನಾಕೋಶದ ಈ ಸರಣಿಯನ್ನ ನೋಡ್ರಿ. ಮತ್ತೆ ನೀವು ಸ್ಟಡಿ ಮಾಡ್ತಿರ್ತಾರೆ, ನಿಮ್ ಪಡಿ ನೀವು ಸ್ಟಡಿ ಮಾಡ್ತೀವಿ. ಇದೊಂದ್ ಸ್ವಲ್ಪ ನಾವು ಊಟಕ್ಕೆ ಉಪ್ಪಿನಕಾಯಿ ಇದ್ದಂಗ ನಾವ ಊಟ ಅಂತ ಹೇಳತ್ತಿಲ್ಲ, ನಾನಾ ಊಟ ಅಂತ ಹೇಳತ್ತಿಲ್ಲ. ಊಟಕ್ಕೆ ಒಂದ್ ಸ್ವಲ್ಪ ಉಪ್ಪಿನಕಾಯಿ. ನಿಮ್ ಸ್ಟಡಿ ಅಗಾಧವಾಗಿರ್ಬೇಕು. ನಾವ್ ಒಂದ್ ಸ್ವಲ್ಪ ಸಮುದ್ರದ ದಂಡಿಗೆ ಇದನ್ನ ಮಾರವ್ರು, ನಾವು ಪುಗ ಮಾರವನ್ರಿ ಅನ್ಬೇಡ್ರಿ, ಏನೋ ಒಂದ್ ಬೇರೆ ಏನೋ ಒಂದ್ ಮಾರವ್ರು. ಅಂದ್ರೆ ಚಂದ ಕಾಣಕ ಒಂದ್ ವ್ಯೂ ಅಷ್ಟ. PM ಮೆಥಡ್ದವ್ರಿಗೆ 75 ಗಣಿತದ ಪ್ರಶ್ನೆ ಇರ್ತಾವ, 75ರಾಗ 25 MCQ ಇರ್ತಾವ, 50 ಬರಿವಣಿಗೆ ಮೂಲಕ. ಈ 25 ಪ್ರಶ್ನೆಗಳನ್ನ ಈ ಸರಣಿ ಒಳಗ ನಾ ಪೂರ್ತಿ ಮಾಡಿದೆ. ಈ 50 ಪ್ರಶ್ನೆಗಳನ್ನ ಈ ಸರಣಿ ಒಳಗ ಹೆಂಗ್ ಬರಿಬೇಕು, ಬರವಣಿಗೆ ಹೆಂಗ್ ಗೊತ್ತುಪಡಿಸ್ಬೇಕು ಅದನ್ನೆಲ್ಲ ನಾನು ಈ ಸರಣಿಯ ಮೂಲಕ ಇದು ಮಾಡ. ಸರ್ ಇನ್ನ ಸರಣಿ ಅನ್ಕೋತ ನಿಲ್ಬೇಡ್ರಿ, ಕ್ವಶನ್ ಸ್ಟಾರ್ಟ್ ಮಾಡ್ರಲ್ಲ, ಚಲೋ ಮಾಡೋನು. ಹಾಗಾದ್ರೆ ತಡ ಮಾಡದೆ ನಾವು ಮೊದಲನೇ ಪ್ರಶ್ನೆಗೆ ಹೋಗ್ಬಿಡೋಣ. ಮೊದಲನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ಅಂದ್ರೆ, ಕೆಳಗಿನವುಗಳಲ್ಲಿ ಅಂತ್ಯಗೊಳ್ಳುವಂತಹ ದಶಮಾಂಶ ವಿಸ್ತರಣೆ ಇರುವಂತಹ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳ್ತಾ ಇದೆ. ಇಲ್ಲಿ 2 ರೀತಿಯಾದಂತಹ ಭಾಗಲಬ್ಧ ಸಂಖ್ಯೆಗಳು ಬರ್ತಾವ. ಅಂತ್ಯಗೊಳ್ಳುವ ದಶಮಾಂಶವಿರುವಂತಹ ಸಂಖ್ಯೆಗಳು, ಅಂತ್ಯಗೊಳ್ಳದಿರುವ ದಶಮಾಂಶ ಸಂಖ್ಯೆಗಳು. ಅಂತ್ಯವಿರುವ ಅಂದ್ರೆ ಎಲ್ಲೋ ಹೋಗಿ ಅವು ದಶಮಾಂಶ ಸಂಖ್ಯೆಗಳು ಒಂದ್ ಕಡೆ ಎಂಡ್ ಆಗ್ತಾವ. ಇನ್ನು ಕೆಲವೊಂದಿಷ್ಟು ಸಂಖ್ಯೆಗಳು ಒಟ್ಟ ಎಂಡ್ ಆಗಂಗಿಲ್ಲ, ಅವುಗಳಿಗೆ ನಾವು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಇರುವಂತಹ ಸಂಖ್ಯೆಗಳು ಅಂತೀವಿ. ಅದ್ರೊಳಗೆ 99% ಅವ್ ಏನಾಗಿರ್ತಾವ ಅಂದ್ರ ಅಭಾಗಲಬ್ಧ ಸಂಖ್ಯೆಗಳಾಗಿರ್ತಾವ. ಓಕೆ, ಪುನರಾವರ್ತನೆನೂ ಇರುವುದಿಲ್ಲ ಸಂಖ್ಯೆ ಒಳಗ, ಮತ್ತ ಸಂಖ್ಯೆ ಅಂತ್ಯನೂ ಗೊಳ್ಳಂಗಿಲ್ಲ. ಇದನ್ನ ನಾನು ನನ್ನ ಬೇಸಿಕ್ ವಿಡಿಯೋ 2ರಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ, ಭಾಗಲಬ್ಧ ಸಂಖ್ಯೆ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಪರಿಕಲ್ಪನೆ. ಈಗ ಈ ಪ್ರಶ್ನೆಯ ಉತ್ತರವನ್ನ ನೋಡೋದಾದ್ರೆ, ಮುಖ್ಯವಾಗಿ ಕೆಳಗಿನವುಗಳಲ್ಲಿ ಅಂತ್ಯಗೊಳ್ಳುವ ಯಾವ ಎಂಡಿಂಗ್ ಅದಾವು ಅಂತ ಹೇಳಿ ಆಪ್ಷನ್ಸ್ ಗಳನ್ನ ಕೊಟ್ಟಾರ. ಆಪ್ಷನ್ ಥ್ರೂ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಂಥ ಪ್ರಶ್ನೆಗಳಲ್ಲಿ. ಯಾಕೆ ಇಂಥ ಪ್ರಶ್ನೆಗಳು ಆಪ್ಷನ್ ಥ್ರೂ ಅಂದ್ರೆ, ಕೆಳಗಿನವುಗಳಲ್ಲಿ ಈ ಸಿಕ್ಕ ಸಂಖ್ಯೆಗಳನ್ನ ತಗೊಳಕ್ ಬರಂಗಿಲ್ಲ. ಹಾಗಾದ್ರೆ ಯಾವುದೇ ಆಪ್ಷನ್ ಅನ್ನ ಕೊಟ್ಟರು ಕೂಡ ಛೇದವನ್ನ ಗಮನಿಸಬೇಕು. ದಿಸ್ ಇಸ್ 91, ದಿಸ್ ಇಸ್ 80, ದಿಸ್ ಇಸ್ 45 ಅಂಡ್ ದಿಸ್ ಒನ್ ಇಸ್ 42. ಛೇದವನ್ನ ಗಮನಿಸಿದಾಗ ಯಾವಾಗ್ಲೂ ಛೇದವು 2m into 5n ಈ ಮಾದರಿ ಒಳಗಿರ್ಬೇಕು. ಅಂದ್ರ ಛೇದವು 2 ಮತ್ತು 5ರಿಂದ ಪೂರ್ಣವಾಗಿ ಭಾಗ ಹೋಗುವ ಮಾದರಿ ಒಳಗಿತ್ತಂದ್ರ ಮಾತ್ರ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನ ಹೊಂದಿರ್ತದೆ. ಕೊಟ್ಟಿರುವಂತ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ 2 ಮತ್ತು 5 ಎರಡರಿಂದನೂ ಕಡ್ತಾ ಹೋಗ್ತಿರ್ಬೇಕು. ಅಂದ್ರೆ ಅದನ್ನ ಅಪವರ್ತಿಸಿದು ಅಂದ್ರೆ ಅದನ್ನ ಬಿಡಿಸಬಾರದು ಅಂದ್ರೆ, ಅಥವಾ ಅದನ್ನ ಫ್ಯಾಕ್ಟರೈಸೇಷನ್ ಮೆಥಡ್ ಒಳಗೆ ಹಾಕಿದ್ವು ಅಂದ್ರೆ 2 and 5 ಈ ಫ್ಯಾಕ್ಟರ್ಸ್ಗಳು ಇರಬೇಕು. ಓಕೆ, ಈಗ ನೀವು 91 ನೋಡ್ರಿ, ಇದು 2ರಿಂದನೂ ಭಾಗ ಹೋಗುದಿಲ್ಲ, 5ರಿಂದನೂ ಭಾಗ ಹೋಗುದಿಲ್ಲ. ಹಾಗಾಗಿ ಇದಿರಕ್ ಸಾಧ್ಯ ಇಲ್ಲ. ಆಪ್ಷನ್ ಎ ಇಸ್ ರಾಂಗ್ ಆನ್ಸರ್. ಆಪ್ಷನ್ ಬಿ ಅನ್ನ ನೋಡ್ರಿ, ಇದು 2ರಿಂದನೂ ಕಡ್ತಾ ಹೋಗ್ತೈತಿ, 5ರಿಂದನೂ ಕಡ್ತಾ ಹೋಗ್ತೈತಿ. ಇದನ್ನೊಂದ್ ಸ್ವಲ್ಪ ಇಡೋನು, ಮುಂದಿನ ನೋಡಿ ಇದು ಬರೋಣ. ಮತ್ತ ಆಪ್ಷನ್ ಸಿ ನೋಡ್ರಿ, 45 ಅಂತದ ಛೇದದಲ್ಲಿ 5ರಿಂದ ಏನೋ ಕಡ್ತಾ ಹೋಗ್ತೈತೆ, ಬಟ್ 2ರಿಂದ ಹೋಗಂಗಿಲ್ಲ. ಇದನ್ನ ನಾವು ವಿಭಾಗ ಮಾಡಿದ್ವು ಅಂದ್ರೆ ಇದ್ರ ಅಪವರ್ತನಗಳು 5 9 45. 5ನ್ನ ಬರಿಬಹುದು, 9ನ್ನ ಬರಿಬಹುದು. ಓಕೆ, 9ನ್ನ ಬರೆಯುವಂತ ಸಂದರ್ಭದಲ್ಲಿ 9ನ್ನ ಮತ್ತೆ ಬಿಡಿಸಿ ಬರುದು ಅಂದ್ರೆ 3 into 3 ಅಂತ ಬರಿಬಹುದು. ಇಟ್ ಮೀನ್ಸ್ ವಾಟ್, 5 into 3 into 3 ಅಂತ ಬರಿಬಹುದು. ಇದನ್ನ ನಾವು ಇನ್ನೊಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಒಳಗೆ ತಗೊಂಡು ಅಂದ್ರೆ 5 as it is 5, 3 into 3, 3 square. ಇಷ್ಟ ಇದನ್ನ ನಾವು ಅಪವರ್ತಿಸಬಹುದು. ಅಂಡರ್ಸ್ಟ್ಯಾಂಡ್? ನಮಗೆ ಬೇಕಾಗಿದ್ದು 2 ಮತ್ತು 5, ಇಲ್ಲಿ ಬಂದಿದ್ದು 5 ಮತ್ತು 3. ಹಾಗಾಗಿ ಈ ಉತ್ತರ ತಪ್ಪು. ಯಾವ ಭಾಗಲಬ್ಧ ಸಂಖ್ಯೆಯ ಛೇದವು 2 ಮತ್ತು 5ರಿಂದ ಪೂರ್ಣವಾಗಿ ಕಡ್ತಾ ಹೋಗುವಂತಹ ಸಂದರ್ಭ ಇರ್ತದೆ, ಅಂತವು ಮಾತ್ರ ಭಾಗಲಬ್ಧ ಸಂಖ್ಯೆಗಳಾಗ ಸಾಧ್ಯ. ಇಷ್ಟ ಕಾನ್ಸೆಪ್ಟ್. 42 ಐತಿ, 2ರಿಂದ ಹೋಗೈತಿ, 5ರಿಂದ ಹೋಗೋದಿಲ್ಲ. ಹಾಗಾಗಿ ಈ ಆನ್ಸರ್ ಕೂಡ ತಪ್ಪು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಓಕೆ, ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ. ಸರ್ ಬರೀ ಸೌಂಡ್ ಬರತೈತ್ರಿ, ನೀವು ಕಾಣವಲ್ರಿ. ಇಲ್ಲೇ ಅದನ್ನ ಬರ್ತಾನೆ.
ನನ್ನ ಪ್ರೀತ್ಯಾಗ ಈ ನಿತ್ತ ಹಂತ ಕೊರತಿ. ಸಾಂಗ್ ಬಹಳ ಫೇಮಸ್ ಆಗೈತಿ ನಮ್ ಕಡೆ. ಆಕ್ಚುಲಿ ನಮ್ ಕಡೆ ಈ ಕಬ್ಬದು ಕಳ್ಸಾಕ ಫ್ಯಾಕ್ಟ್ರಿ ಕಳ್ಸಾಕ ಗಾಡಿಗಳದು ಹೋಗ್ತಿರ್ತಾವ, ವಿಶೇಷವಾಗಿ ಟ್ರ್ಯಾಕ್ಟರ್ಗಳು. ಅದ್ರೊಳಗೆ ಈ ಸಾಂಗ್ ಕಾಯಂ ಹಾಕಿ ಬಿಟ್ಟಿದಾರ. ಹಂದು ನಿಂದು ಭಾರಿ ಈ ಕ್ವಶನ್ ನೋಡೋಣ, ಆಮೇಲೆ ಆಮೇಲೆ ಸಾಂಗ್ ಹಾಡ್ತೀನಿ. ಒಂದು ದತ್ತಾಂಶದ ಸರಾಸರಿ 7.5 ಆಗಿದ್ದು ಸಿಗ್ಮಾ ಎಫ್ ಐ ಎಕ್ಸ್ ಐ ಇಸ್ ಈಕ್ವಲ್ ಟು 120 ಪ್ಲಸ್ 3K ಮತ್ತು ಸಿಗ್ಮಾ ಎಫ್ ಐ ಇಸ್ ಈಕ್ವಲ್ ಟು 30 ಆದ್ರೆ ಕೇನ ಬೆಲೆ ಏನು ಅಂತ ಕೇಳಿದಾರೆ. ಇದ ಇಲಾಖೆಯವ್ರದ ಎರಡನೇ ಪ್ರಶ್ನೆ. ಏನ್ ಹೇಳತ್ತಾರ ಅಂದ್ರೆ ಸರಾಸರಿ ಬೆಲೆಯನ್ನ ಕೊಟ್ಟಿದ್ದಾರೆ. ಸರಾಸರಿ 7.1 ಆಗೈತಿ. ಹಾಗೂ ಸಿಗ್ಮಾ ಎಫ್ ಐ ನ ಬೆಲೆಯನ್ನ ಕೂಡ ಕೊಟ್ಟಿದ್ದಾರೆ, ಸಿಗ್ಮಾ ಎಫ್ ಐ ಕೂಡ ಕೊಟ್ಟಿದ್ದಾರೆ. ಸಿಗ್ಮಾ ಎಫ್ ಐ ಎಕ್ಸ್ ಐ ನಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ನಲ್ಲಿ ಕೆ ಅನ್ನುವಂತಹ ಒಂದು ವೇರಿಯೇಬಲ್ ಇಟ್ಟಿದ್ದಾರೆ. ಈ ಕೆ ಅನ್ನುವಂತಹ ಚರಾಕ್ಷರದ ಬೆಲೆಯನ್ನ ಕಂಡಿಡ್ರಿಪ್ಪ ಅಂತ ಅನ್ನತ್ತಾರ. ವೆರಿ ಈಸಿಲಿ ಸಾಲ್ವ್ ಮಾಡಬಹುದು, ಯಾಕಂದ್ರೆ ನಮ್ಗೆ ಫಾರ್ಮುಲಾ ಬರ್ತದೆ. ಫಾರ್ಮುಲಾ ಏನ್ ಹೇಳ್ತದ ಅಂದ್ರೆ ಸರಾಸರಿ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ನಾನು ಇದನ್ನ ಆಲ್ರೆಡಿ ನನ್ನ ಸಂಖ್ಯಾಶಾಸ್ತ್ರ ಅನ್ನುವಂತಹ ವಿಡಿಯೋದಾಗ ಸರಾಸರಿ ಬಗ್ಗೆ ಹೇಳಿದ್ದೀನಿ. ಸರಾಸರಿ ಒಳಗ 3 ವಿಧಾನ ಅದಾವ. ಮತ್ತ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿದ ಆ ಫಾರ್ಮುಲಾ ಇದೆ. ಆಕ್ಚುಲಿ ಹಂತ ವಿಚಲನ ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಬಹುದು. ಅಂದಾಜು ಅಂದಾಜು ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಬಹುದು. ಹಿಂಗ 3 ವಿಧಾನದಿಂದ ಸರಾಸರಿಯನ್ನ ಕಂಡುಹಿಡಿಬಹುದು. ಈಗ ಅವ್ರ ಏನ್ ಹೇಳಿದಾರು ಅಂದ್ರ ಸಿಗ್ಮಾ ಎಫ್ ಐ ಎಕ್ಸ್ ಐ ನ ಬೆಲೆಯನ್ನ ಕೂಡ ಕೊಟ್ಟಿದಾರು, ಸಿಗ್ಮಾ ಎಫ್ ಐ ನ ಬೆಲೆಯನ್ನ ಕೂಡ ಕೊಟ್ಟಿದಾರು. ನಾವು ಜಸ್ಟ್ ಅದನ್ನ ಡಿವೈಡೆಡ್ ಮಾದರಿ ಒಳಗಿಡನು ಮತ್ತೆ ಸರಾಸರಿಯನ್ನ ವೆರಿ ಇಂಪಾರ್ಟೆಂಟ್ಲಿ ಬರ್ಕೊಂಡು 7.5 ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ನ ಬೆಲೆ 120 ಪ್ಲಸ್ 3K ಡಿವೈಡೆಡ್ ಬೈ 30. ಸಿಗ್ಮಾ ಎಫ್ ಐ ನ ಬೆಲೆ 30 ಅನ್ನ ಈಚ ಕಡೆ ತಗೋತಾನೆ, ಇದು ಇಂಟು ಆಗ್ತದ 7.5 ಕ. 7.5 ಇಂಟು 30 ಇಸ್ ಈಕ್ವಲ್ ಟು 120 ಪ್ಲಸ್ 3K. ಓಕೆ. ಇನ್ನು ಮಲ್ಟಿಪ್ಲಿಕೇಶನ್ ಪ್ರಕ್ರಿಯೆ ಗುಣಾಕಾರ ಮಾಡ್ಬೇಕಾಗ್ತದೆ. 0 ಅನ್ನ ಬಿಡೋನು, ಆಮೇಲೆ ಹಚ್ಚಕ್ ಬರ್ತೈತಿ. 3 ಇಂದ ಗುಣಿಸ್ತಾನೆ. 3 5 15, ಒಂದು ಕೈಲಾ ತಗೋತಾನೆ, 5 ಬರೀತಾನೆ. 3 7 21 22. ಈಗ ಒಂದು 0 ಅದ, 0 ಬರ್ಕೋತಾನೆ. ಒಂದು ಪಾಯಿಂಟ್ ಅದ, ಪಾಯಿಂಟ್ ಇಡ್ತಾನೆ. ಪಾಯಿಂಟ್ 0 ಬರೋದ್ರು ಒಂದ, ಹಂಗ ಬರೋದ್ರು ಒಂದ. 225 ಹಂಗ ಇರಲಿ. ಇಸ್ ಈಕ್ವಲ್ ಟು 120 ಪ್ಲಸ್ 3K ಆಸ್ ಯೂಶುವಲ್. ಅಂಡರ್ಸ್ಟ್ಯಾಂಡ್? ಈ 120 ಪ್ಲಸ್ ಅದ, ಈಚ ಕಡೆ ತಗೊಂಡ್ಬರ್ನು ಮೈನಸ್ ಆಗ್ತದ. 225 ಮೈನಸ್ 120 ಇಸ್ ಈಕ್ವಲ್ ಟು 3K ಆಸ್ ಇಟ್ ಇಸ್ 3K. 225 120 ಕಳೆದ್ರೆ 5 0 ಕಳೆದ್ರೆ 5, 2 2 ಕಳೆದ್ರೆ 0, 2 1 ಕಳೆದ್ರೆ 1 ಇಸ್ ಈಕ್ವಲ್ ಟು 3K. 3 ಈಚ ಕಡೆ ಬಂದ್ರೆ ಭಾಗಾಕಾರ ನಿಯಮ ಆಗ್ತದೆ, ನಿಮ್ಗೆ ಬರ್ತದ. ಅಲ್ಲಿ ಬಂದ್ ಕಡ್ತಾ ಹುಡುಕಿದ್ರೆ ಇಲ್ಲೇ ಹೊಡೆದ್ ಬಿಡ್ತಾನೆ. 3 1 3 3 9, 1 ಉಳಿತ. 3 5 15. ದೆನ್ ಕೇನ ಬೆಲೆ 35. 35 ಅನ್ನೋದು ಕೇನ ನಿಖರವಾದ ಬೆಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನಂದು ನಿಂದು ಭಾರಿ ಇತ್ತು ಜೋಡಿ ದರ್ಬಾರ, ನಮ್ಮ ಸುದ್ದಿ ಹರಡಿತ್ತು ಬಾಜಾರ. ಹೆಂಗ್ ಯೋಚನೆ ಹೆಂಗ್ ಮಾಡಿರ್ಬೇಕು ನೋಡ ಮಗ. ಟೊಮ್ಯಾಟೊ ರೇಟ್ ಮಾಡಿದಾನ ಯಾವಲ್ಲ, ಬಾಜಾರ. ನಾನು ಯಾರು ಗೊತ್ತಾಗಬಾರ್ದಂಗ. ಈ ಪ್ರಶ್ನೆ ನೋಡ. 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ 2 ಶಿರಗಳು ಮೇಲೆ ಬರುವಂತಹ ಸಂಭವನೀಯತೆ ಏನು ಅಂತ ಕೇಳಿದಾರೆ. 2 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿದಾಗ, ನಾಣ್ಯ ಚಿಮ್ಮುವುದು ಒಂದು ಸಂಭವನೀಯತೆಯ ಒಂದು ಮೇನ್ ಕಾನ್ಸೆಪ್ಟ್ ಆಗಿರ್ತದೆ. ಒಂದು ನಾಣ್ಯದ ಮ್ಯಾಗ ಇನ್ನೊಂದು ನಾಣ್ಯ ಚಿಮ್ಮಿದ್ರು ಅದ ರಿಸಲ್ಟ್. 2 ನಾಣ್ಯವನ್ನ ಹಿಂಗ್ ಸೇಮ್ ಚಿಮ್ಮಿದ್ರು ಕೂಡ ಅದ ರಿಸಲ್ಟ್. ಸರ್ 2 ನಾಣ್ಯ ಚಿಮ್ಮಿದ್ರ ಕೆಳಗ ಬಿದ್ದ ಮ್ಯಾಗ ಏನೇನ್ ಬೀಳ್ಬಹುದ್ರಿ? ಏನೇನ್ ಬೀಳ್ತಾವ್ ನೋಡ್ರ. 2 ಹೆಡ್ ಬೀಳ್ಬಹುದು ಸರ್. ಹೆಡ್ 2 ಶಿರ ಹೆಡ್ ಅಂದ್ರೆ ಶಿರ. ಓಕೆ, 2 ಹೆಡ್ ಬೀಳ್ಬಹುದು. ಒಂದ್ ಹೆಡ್ ಬಿದ್ದ ಇನ್ನೊಂದು ಟೇಲ್ ಬರಬಹುದು. ಟೇಲ್ ಅಂದ್ರೆ ಪುಚ್ಚ ಕನ್ನಡದಾಗ, ಶಿರ ಪುಚ್ಚ. ಸರ್ ಈಚ ಕಡೆ ಹೆಡ್ ಬಿದ್ದೈತ್ರಿ, ಈಚ ಕಡೆ ಟೇಲ್ ಬರ್ಬಹುದು. ಒಂದೇದು ಟೇಲ್ ಬಿದ್ದ ಆಮೇಲೆ ಹೆಡ್ ಬರ್ಬಹುದು. ಸರ್ ಈಚ ಕಡೆ ಟೇಲ್ ಬಂದೈತ್ರಿ, ಆಮೇಲೆ ಈಚ ಕಡೆ ಹೆಡ್ ಬಂದೈತ್ರಿ, ಬರ್ಬಹುದು. ಸರ್ 2 ಟೇಲ್ ಬರ್ಬಹುದ್ರಿ, 2 ಪುಚ್ಚನ ಬಂದು ಅಂದ್ರ ಬರ್ಬಹುದು. ಇನ್ ಇದನ್ನ ಬಿಟ್ಟು ಆಪ್ಷನ್ ಇಲ್ಲ. 2 ಚಿಮ್ಮವ್, 2 ನಾಣ್ಯ ಚಿಮ್ಮವ್. ಹೆಡ್ ಟೇಲ ಟೇಲ. ಇದನ್ನ ಬಿಟ್ಟು ಏನ್ ಬರಕ್ ಸಾಧ್ಯ ಇಲ್ಲ. ಓಕೆ, ಹಾಗಾದ್ರೆ 2 ನಾಣ್ಯವನ್ನ ಚಿಮ್ಮಿದಾಗ ಘಟಿಸುವಂತಹ ಫಲಿತಗಳ ಸಂಖ್ಯೆ ಎಷ್ಟು ಅಂದ್ರೆ 4. ಇದು ನಮ್ ಡಿನಾಮಿನೇಟರ್ ಆಗಿರ್ಬೇಕು, ಯಾವಾಗ್ಲೂ ಛೇದದಾಗ ಇಡಬೇಕು. ಇದನ್ನ ಪ್ರಶ್ನೆ ಏನ್ ಕೇಳಿದಾನೋ ಅದು ಅಂಶದಾಗ ಇಡಬೇಕು. ಪ್ರಶ್ನೆ ಏನ್ ಕೇಳಿದಾನ ಅಂದ್ರೆ 2 ಶಿರಗಳು ಏಕಕಾಲದಲ್ಲಿ ಚಿಮ್ಮಿದಾಗ 2 ಶಿರಗಳು
ಎರಡೂ ಮುಖ ಶಿರಣ ಬೀಳ್ಬೇಕಂದ್ರೆ ಎರಡು ಹೆಡ್ ಬೀಳುವಂತ ಸಂಭವನೀಯತೆ ಏನಂತ ಕೇಳಿದಾನು. ಎರಡೂ ಹೆಡ್ ಬೀಳುವಂತಹ ಸಂಭವನೀಯತೆ ಓನ್ಲಿ ಒನ್ ಅದ, 4 ಚಾನ್ಸ್ ಒಳಗ. ಹಾಗಾಗಿ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ, ಹೆಂಗ್ ವ್ಯಕ್ತಪಡಿಸಬಹುದು ಅಂದ್ರೆ, 4 ಚಾನ್ಸ್ ಒಳಗ ಓನ್ಲಿ 1 ಚಾನ್ಸ್ ಎರಡೂ ಮುಖ ಹೆಡ್ ಬೀಳುವಂತಹ ಸಂಭವನೀಯತೆ ಅದ. ಹಾಗಾಗಿ 1/4 ಅನ್ನೋದು ಈ ಎಲ್ಲಿ ಈ ಪ್ರಶ್ನೆಯ ಉತ್ತರ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗುದಾದ್ರೆ, ಎರಡು ಸಂಖ್ಯೆಗಳಾದ ಎಕ್ಸ್ ಮತ್ತು 50ರ ಮಸ ಮತ್ತು ಲಸಗಳು ಕ್ರಮವಾಗಿ ಅಂದ್ರೆ ರೆಸ್ಪೆಕ್ಟಿವ್ಲಿ 10 ಮತ್ತು 100 ಆದರೆ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಅಂದರು. ಇಲ್ಲಿ ಮಸ ಮತ್ತು ಲಸಗಳಂತ ತಿಳ್ಕೊಳತ್ತಾರು. ಮಸ ಅಂದ್ರ ಮಹತ್ತಮ ಸಾಮಾನ್ಯ ಅಪವರ್ತನ. ನಾವ್ ಇದಕ್ಕೆ ಇಂಗ್ಲಿಷ್ ಒಳಗ HCF ಅಂತ ಹೇಳಿ ಕರಿತೀವಿ. HCF ಅಂತ ಹೇಳಿ ಕರಿತೀವಿ, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಮಸ. ಇನ್ನು ಲಸ ಅಂದ್ರ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಇದನ್ನ ನಾವ LCM ಅಂತ ಹೇಳಿ ಕರಿತೀವಿ, ಲೀಸ್ಟ್ ಕಾಮನ್ ಮಲ್ಟಿಪಲ್. ಓಕೆ, ಎಕ್ಸ್ ಮತ್ತು 50ರ, ಎಕ್ಸ್ ಅನ್ನೋದು ಒಂದು ಬೆಲೆ, ಈ ಬೆಲೆ ಮತ್ತು ಇನ್ನೊಂದು ಬೆಲೆ 50. ಇವುಗಳ ಮಸ ಮತ್ತು ಲಸಗಳು ಕ್ರಮವಾಗಿ 10 ಅನ್ನೋದು ಮಸ, 100 ಅನ್ನೋದು ಲಸ, ಕ್ರಮವಾಗಿ ಅದನ್ನ ಕೊಟ್ಟದ ನಾವು ರೆಸ್ಪೆಕ್ಟಿವ್ಲಿ. ಹಾಗಾದ್ರೆ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ ಲಸ ಮಸಗಳ ಕಾನ್ಸೆಪ್ಟ್ ಬಂದಾಗ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಮಸಗಳ ಗುಣಲಬ್ಧಕ್ಕ ಸಮ ಇರ್ತಾವ. ಫಾರ್ ಎಕ್ಸಾಂಪಲ್, ಎರಡು ಸಂಖ್ಯೆ, ಯಾವುದೇ ಎರಡು ಸಂಖ್ಯೆ ಎ ಮತ್ತು ಬಿ ಅಂತ ತಗೋಣ. ಇವೆರಡರ ಮಲ್ಟಿಪ್ಲಿಕೇಶನ್ ಅಥವಾ ಇವೆರಡರ ಪ್ರಾಡಕ್ಟ್ ಏನಿರ್ತದಲ್ಲ, ಇವೆರಡರ ಪ್ರಾಡಕ್ಟ್ ಇವುಗಳ ಲಸ ಮತ್ತು ಮಸಗಳ LCM ಹಾಗೂ HCF ಗಳ ಪ್ರಾಡಕ್ಟ್ ಸಮ ಇರ್ತದೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಇದು ಕಾನ್ಸೆಪ್ಟ್. ಈಗ ನನಗೆ ಒಂದನೇ ಸಂಖ್ಯೆ ಗೊತ್ತಿಲ್ಲ, ಎ ಅನ್ನೋದು ಗೊತ್ತಿಲ್ಲ, ಅದನ್ನ ಎಕ್ಸ್ ಅಂತ ಇಟ್ಕೋತಾನೆ. ಇಂಟು ಬಿ ಗೊತ್ತದ, ಎರಡನೇ ಸಂಖ್ಯೆ ಎಷ್ಟು ಅಂದ್ರೆ 50 ಇಸ್ ಈಕ್ವಲ್ ಟು ಲಸ 100 ಮಸ 10 ಮತ್ತು 100 ಅಂತ ಕೊಟ್ಟಾನು. ಲಸ 100 ಇಂಟು ಮಸ 10 ಮಲ್ಟಿಪ್ಲಿಕೇಶನ್ ಹಿಂದೆ ಮುಂದೆ ಬರೋದು ನಡೀತೈತಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಎಕ್ಸ್ ಇಲ್ಲೇ ಇರ್ಲಿ, ಗುಣಾಕಾರ 50 ಹಚ್ಚ ಕಡೆ ಹೋತಂದ್ರೆ ಭಾಗಾಕಾರ ಆಗ್ತದೆ. 100 ಇಂಟು 10 ಡಿವೈಡೆಡ್ ಬೈ 50. 50 1s 50 2s 100. 10 2 20. ಹಾಗಾದ್ರೆ ಆ ಇನ್ನೊಂದು ಸಂಖ್ಯೆ ಯಾವುದು ಅಂದ್ರೆ 20. ಓಕೆ, ದಿಸ್ ಇಸ್ ದ ಆನ್ಸರ್. ಇನ್ನು 5ನೇ ಪ್ರಶ್ನೆ ನೋಡಿದ್ವು ಅಂದ್ರೆ 9 ಮತ್ತು 16ರ ನಡುವಿನ ಮಧ್ಯಾನುಪಾತವು ಅಂತ ಕೊಟ್ಟಿದಾರ. ಮಧ್ಯಾನುಪಾತ, ಮಧ್ಯದ ಅನುಪಾತ ಏನು ಅಂತ ಹೇಳಿ ಹೇಳಿದಂಗದ. ಮಧ್ಯಾನುಪಾತ ಅನ್ಕೊಡ್ದ ನೀವು ಒಂದು ಫಾರ್ಮುಲಾ ಹಾಕಿಬಿಡ್ರಿ, √A ಇಂಟು ಬಿ. ಇದು ಮಧ್ಯಾನುಪಾತದ ಫಾರ್ಮುಲಾ, ಸೂತ್ರ. ಹಾಗಾದ್ರ 9 ಮತ್ತು 16ರ ನಡುವಿನ ಮಧ್ಯಾನುಪಾತ ಏನಂತ ಕೇಳಿದರು. ಒಂದನೇ ಪದ 9, ಎರಡನೇ ಪದ 16. ಅದನ್ನ ನಾವು ಫಾರ್ಮುಲಾ ಒಳಗೆ ಕೊಟ್ಟು ಮಾಡೋನು 9 ಇಂಟು 16 A ಇಂಟು ಬಿ. AB ಅಂದ್ರ ಅಂಡರ್ಸ್ಟ್ಯಾಂಡ್. 9 ಇಂಟು 16 ರೂಟ್ ಆಫ್ 9 54, 5 ಕೈಲ 9 9 5 144 ರೂಟ್ ಆಫ್ 144. 144ರ ವರ್ಗಮೂಲ ಎಷ್ಟು ಅಂದ್ರ 12. ಒನ್ ಆಫ್ ದ ಈಸಿಯೆಸ್ಟ್ ಕ್ವಶನ್. ಮಧ್ಯಾನುಪಾತ ಅಂದ್ರ √A ಇಂಟು ಬಿ ಅನ್ನೋದ ಕಾನ್ಸೆಪ್ಟ್. ಅದ್ರೊಳಗೆ ನಾವು ಕೊಟ್ಟಂತ ಪದಗಳನ್ನ ಹಾಕಿದ್ವು ಅಂದ್ರೆ ಅಲ್ಲಿ ಬರುವಂತಹ ಸಂಖ್ಯೆಯ ವರ್ಗಮೂಲನ ಇದರ ಮಧ್ಯಾನುಪಾತ ಆಗಿರ್ತದೆ. ಆಪ್ಷನ್ ಬಿ 12 ಅನ್ನೋದು ಈ ಪ್ರಶ್ನೆಯ ಉತ್ತರ. ವೆರಿ ಇಂಪಾರ್ಟೆಂಟ್ಲಿ ಇದನ್ನ ನಾವು ತಿಳ್ಕೊಬೇಕಾಗ್ತದ. ಮಧ್ಯಾನುಪಾತ ಅಂದ್ರೆ ಏನ, ಆನ್ಸರ್ ಯಾವ ರೀತಿ ಬರ್ತದೆ. ಇನ್ನು ವರ್ಗಮೂಲ ಸರ್ ತೆಗಿಯಾಕ ನನಗ್ ಬರ್ವಾತ್ರ ಅಂತ ಕೆಲವೊಂದಿಷ್ಟು PST ಅವ್ರು ಏನಾದ್ರು ನೋಡತ್ತಿದ್ರ ಅಂದ್ರೆ, ನಾವು ಬೇಸಿಕ್ ಕ್ಲಾಸ್ ಏನ್ ಸ್ಟಾರ್ಟ್ ಮಾಡಿದ್ವಲ್ಲ, ಬೇಸಿಕ್ ಕ್ಲಾಸ್ 1 ಬೇಸಿಕ್ ಕ್ಲಾಸ್ 2 ಆಗೈತಿ. ಈಗ ಬರ್ಬರ್ತಾ ಎಲ್ಲ ಬೇಸಿಕ್ ಕ್ಲಾಸ್ ಒಳಗೆ ಹೇಳ್ತಿರ್ತಾನೆ. ವರ್ಗಮೂಲ ತೆಗೆಯುವಂತ ಶಾರ್ಟ್ಕಟ್ ಮೆಥಡ್, ಈಸಿ ಮೆಥಡ್ ಅನ್ನ ತಗೊಂಡ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಇವು 5 ಕ್ವಶನ್. ಸರ್ ಹಾ ಸರ್ 12 ಬಂದೈತ್ರಿ ಆನ್ಸರ್. ಹಾ ಬಂದೈತಿ. ಹೊಸ ಫೋನು. ಆಕ್ಚುಲಿ ಈ ಫೋನ್ ಎಲ್ರಿ, ಈ ಫೋನ್ ಆಕ್ಚುಲಿ ಬಹಳ ಇಷ್ಟ ಆಯ್ತು. ಒಂದ್ ಜಾತ್ರೆ ಒಳಗೆ ಹೋಗಿದ್ದು, ಆ ಜಾತ್ರೆ ಒಳಗೆ ತಗೊಂಡಿ ಎಷ್ಟ್ ಚಂದ ಐತಿ. ಇದನ್ನ ನೋಡ್ಬಿಡ್ದ ನಾವ್ ಬಾಲ್ಯ ನೆನಪಾಗ್ಬಿಡ್ತಿ ನನಗ. ಸಣ್ಣವಿದ್ದಾಗಿದ್ದ ಫೋನ್ ಸಂಬಂಧ ನಮ್ಮ ಅವನ್ ಕಾಡಿ ಬೇಡಿ ಹತ್ತು ಕರೆದು ರೋಡ್ನ್ಯಾಗ ಬಿದ್ದು ಉಳ್ಳಾಡಿ ಕೊಡಸ್. ಈಗ ನೋಡ್ರಿ ಎಲ್ಲಾ ಶಕ್ತಿ ಐತಿ, ದೇವ್ರೆಲ್ಲಾ ಕೊಟ್ಟಾನ. ಎಂಜಾಯ್ ಮಾಡುವಂತಹ ಮನಸ್ಥಿತಿ ಇಲ್ಲ ನಮ್ಮದು. ಎಷ್ಟು ಚಂದ ಫೋನ್.
ತಂಡೋದು ತಿರುಗಾಡಿ ಐತಿ ಮತ್ತ ತಂಡಿಗೆ ನೋಡಗತ್ತಾನ ಸಾಂಗ್ ಕೇಳಲ್ಲ. ಓಕೆ ಎಸ್ ಸ್ಪರ್ಧಾ ಮಿತ್ರರು, ಇಷ್ಟ ಆಗಿತ್ತು GPSTR ನಾವೇನು ಬಿಡ್ಸತ್ತವಲ್ಲ 2026 ಇಲಾಖೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಆ ಮಾದರಿ ಪ್ರಶ್ನೆ ಪತ್ರಿಕೆ ಒಳಗಿರುವಂತಹ ಐದು ಪ್ರಶ್ನೆಗಳು ಮತ್ತು ಮುಂದಿನ ತರಗತಿ ಒಳಗ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತಗೊಂಡ್ ನಿಮ್ ಮುಂದ್ ಬರ್ತಾನೆ. ಬಾಳ ಒಮ್ಮೆ ತಗೊಂಡ್ಬಂದ್ ತುರ್ಗಾಕತ್ರನು ಅಷ್ಟು ಇದಾಗಿಲ್ಲ. 5 ಪ್ರಶ್ನೆ ನೀವ ತಿಳ್ಕೊತ ಹೋಗ್ರಿ. ಮುಂದಿನ ಕ್ಲಾಸ್ ಒಳಗ ನಿಮ್ಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹಲೋ.